ಮಧ್ವನೆಂಬವಾಯೋ ಹೃತ್ಕುಹದೊಳಿದ್ದ ಹರಿ ಎಲ್ಲರಾಳ್ದ ಸ್ವಾಮಿ ಎಂದು ಮಥಿಸುವರು ಗಡ. ಹುತ್ತೀವರ ಪಾದ ಈಶ ಮೊದಲಾದ ದೇವರು ಬುದ್ಧಿವಂತರಾದರೆಂದು ಶ್ರುತಿ ಕೀರ್ತಿಸಿತು. ಸುಮತವಾ ಹಬ್ಬಿಸಿತು, ಜ್ಞಾನದೀಪ ಹಚ್ಚಿತು. ಸರ್ವದೇವಾದಿದೇವಸ್ಯ ವಿದಾರಿತಮಹತ್ತಮಃ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಾಃ ಸತಾಂ. ಮಧ್ವನೆಂಬ ಆ ವಾಯು ಹೃದಯದೊಳಿದ್ದ ಹರಿ ಎಲ್ಲ ಎಂಬ ಈ ಪದ್ಯದಿಂದ ವಾದಿರಾಜರು ಮಧ್ವಮತವೆಂಬ ಸುಮತವನ್ನು ಜ್ಞಾನಿಗಳಲ್ಲಿ ಪ್ರಿಯಗೊಳಿಸಿ ಪ್ರಸಾರಗೊಳಿಸಿತು. ಮಧ್ವರು ವಾಯುವತಾರವೆಂದು ಜ್ಞಾನದ ದೀಪವನ್ನು ಬೆಳಗಿಸಿತು ಎಂದು ಬಳಿತ್ಥ ಸೂಕ್ತ ಹೇಳಿದೆ ಎಂದಿದ್ದಾರೆ. ಅರ್ಥ: ಮಧ್ವನೆಂಬ ಮಧ್ವಾಚಾರ್ಯರೆಂಬ ಆ ವಾಯು ಹೃದಯದೊಳಿದ್ದ ಆ ವಾಯುದೇವರ ಹೃದಯದಲ್ಲಿ ಸದಾ ಇರುವ ಹರಿ ಶ್ರೀಹರಿಯೇ ಎಲ್ಲರ ಜಗತ್ತನ್ನೇ ಆಳುವ ಸ್ವಾಮಿಯೆಂದು ಪ್ರಭುವೆಂದು ಮಥಿಸುವುದು ಗಡ. ಶಾಸ್ತ್ರ ವಿಮರ್ಶೆಯಿಂದ ನಿಶ್ಚಯಿಸಬೇಕು. ಇವನ ಪಾದವ ಶ್ರೀಮಧ್ವರ ಪಾದವನ್ನು ಹೊದ್ದಿ ಶರಣು ಹೊಂದಿ ಈಶ ಮೊದಲಾದ ದೇವರು ರುದ್ರಾದಿ ದೇವತೆಗಳು ಬುದ್ಧಿವಂತರಾದರೆಂದು ಜ್ಞಾನಪೂರ್ತಿಯನ್ನು ಪಡೆದರೆಂದು ಶ್ರುತಿ ಕೀರ್ತಿಸಿತು. ಶ್ರುತಿಯು ಬಳಿತ್ಥ ಸೂಕ್ತವು ವರ್ಣಿಸುತ್ತದೆ. ಸುಮತವನ್ನು ಸನ್ಮತವನ್ನು ಹಬ್ಬಿಸಿತು, ವೃದ್ಧಿಗೊಳಿಸಿತು. ಜ್ಞಾನದೀಪದ ಜ್ಞಾನ ಪ್ರಕಾಶವನ್ನು ಹೆಚ್ಚಿಸಿತು, ವಿಸ್ತಾರವಾಗಿ ಬೀರಿತು. ಮಧ್ವಾಚಾರ್ಯರೆಂಬ ಆ ವಾಯುದೇವರ ಹೃದಯದಲ್ಲಿ ಸದಾ ಇರುವ ಶ್ರೀಹರಿಯೇ ಜಗತ್ತನ್ನು ಆಳುವ ಪ್ರಭುವೆಂದು ಶಾಸ್ತ್ರ ವಿಮರ್ಶೆಯಿಂದ ನಿಶ್ಚಯಿಸಬೇಕು. ಏಕೆಂದರೆ ಈ ಶ್ರೀಮಧ್ವರ ಪಾದವನ್ನು ಶರಣು ಹೊಂದಿ ರುದ್ರಾದಿ ದೇವತೆಗಳು ಜ್ಞಾನಪೂರ್ತಿಯನ್ನು ಪಡೆದರೆಂದು ಶ್ರುತಿಯು ಬಳಿತ್ಥ ಸೂಕ್ತವು ವರ್ಣಿಸುತ್ತದೆ. ಸನ್ಮತವನ್ನು ವೃದ್ಧಿಗೊಳಿಸಿತು, ಜ್ಞಾನ ಪ್ರಕಾಶವನ್ನು ವಿಸ್ತಾರವಾಗಿ ಬೀರಿತು ಎಂದು ಈ ಮೂರನೆಯ ರೂಪದ ಮಹಿಮೆಯನ್ನು ಆ ಶ್ರುತಿಯೇ ವರ್ಣಿಸುತ್ತದೆ. ಮಧ್ವ ಆಧವೇ ಗುಹಾಸಂತಂ ಮಾತರಿಶ್ವ ಮಥಾಯತಿ ಎಂಬಲ್ಲಿ ಮಧ್ವರೆಂಬ ಮಾತರಿಶ್ವ ವಾಯುದೇವರು ಗುಹಾಸಂತಂ ಎಲ್ಲರ ಹೃದಯ ಗುಹೆಯಲ್ಲಿರುವ ಹರಿಯನ್ನು ಆಧವೇ ಎಲ್ಲರನ್ನೂ ಆಳುವ ಸ್ವಾಮಿ ಎಂದು ಮಥಾಯತಿ ಮಥಿಸುವರು. ಎಲ್ಲ ಶಾಸ್ತ್ರಗಳ ಮಥಿತಾರ್ಥವೇ ಹರಿ ಸರ್ವೋತ್ತಮತ್ವ ಎಂಬುದನ್ನು ತೋರಿಸಿಕೊಡುವರು ಎಂದು ಹೇಳಿದೆ. ಈಶಾನಾಸಃ ಶವಸಾಕ್ರಂತ ಸೂರಯಃ ಎಂಬಲ್ಲಿ ಈಶಾನಾಸಃ ರುದ್ರಾದಿ ದೇವತೆಗಳು, ಶವಸ ಈ ವಾಯುದೇವರ ಪಾದಗಳನ್ನು ಆಶ್ರಯಿಸಿದ ಮಾತ್ರದಿಂದ ನಿರಾಯಾಸರಾಗಿ, ಸೂರಯಃ ಕ್ರಂತ ಜ್ಞಾನಿಗಳಾಗಿ ಮಾಡಲ್ಪಟ್ಟರು ಎಂದು ಬಳಿತ್ಥ ಸೂಕ್ತ ಮಧ್ವರನ್ನು ಕೊಂಡಾಡಿತು. ಮಧ್ವಮತವೆಂಬ ಸುಮತವನ್ನು ಜ್ಞಾನಿಗಳಲ್ಲಿ ಪ್ರಿಯಗೊಳಿಸಿ ಪ್ರಸಾರಗೊಳಿಸಿತು. ಮಧ್ವರು ವಾಯುವತಾರವೆಂದು ಜ್ಞಾನದ ದೀಪವನ್ನು ಬೆಳಗಿಸಿತು ಎಂದಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.